ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನಿಂದ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ 3D ಟೂಲ್ ಪಾತ್ಸ್ಗಳ ಬಗ್ಗೆ ಒಂದು ಡೀಟೇಲ್ ಆಗಿ ವೀಡಿಯೋಸನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಹಾಗಾದರೆ ಇಲ್ಲಿ ನೋಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಒಂದು ಮಾಡಲ್ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಇದರ ಒಂದು 2D ಡ್ರಾಯಿಂಗ್ ನೋಡ್ಬೋದು, ಇಲ್ಲಿ ಆಟೋ ಕ್ಯಾಡಲ್ಲಿ ಡ್ರಾಫ್ಟಿಂಗ್ ಮಾಡಿರೋದು. ಸೊ ನೀವು ಏನಾದರೂ ಕೋರ್ಸನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಇಲ್ಲಿರುವಂತಹ ಇವೆಲ್ಲ ಡ್ರಾಯಿಂಗ್ಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅದೇ ರೀತಿ ನಾವು ಫಸ್ಟಿಗೆ ಈ ಒಂದು 2D ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಆ್ಯಂಡ್ ಈ ಒಂದು 2Dಯನ್ನು 3Dಗೆ ಹೇಗೆ ಕನ್ವರ್ಟ್ ಮಾಡೋದು ಪ್ರತಿಯೊಂದು ನಮ್ಮ ಒಂದು ಕೋರ್ಸಲ್ಲಿ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗ್ತೀವಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡ್ಕೊತ ಹೋಗೋಣ. ಕೆಲವೊಂದಿಷ್ಟು ಬೇಸಿಕ್ ಐಡಿಯಾಸ್ ನಾನು ಕೊಡ್ತೀನಿ. ಫಸ್ಟಿಗೆ ಮಷೀನಲ್ಲಿ ಹೋಗೋಣ. ಅಗೇನ್ ಮಿಲ್ ಆ್ಯಂಡ್ ಡಿಫಾಲ್ಟನ್ನು ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ಡಿಫಾಲ್ಟನ್ನು ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮಷಿನ್ ಗ್ರೂಪ್ 1 ಅಂತೇಳಿ ಓಪನ್ ಆಗುತ್ತೆ. ಇದರಲ್ಲಿ ಸೇಮ್ ಅಗೇನ್ ಪ್ರಾಪರ್ಟೀಸ್ ಮೇಲೆ ನೀವು ಹೋಗಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಸ್ಟಾಕ್ ಸೆಟಪ್ ಏನಂತಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಎಲ್ಲ ಡಿಸ್ಕಷನ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಸೊ ಒಂದು ರೋ ಮಟೀರಿಯಲ್ ಸೈಜನ್ನು ನಾವು ಸ್ಟಾಕ್ ಸೆಟಪ್ ಅಂತೇಳಿ ಕರಿತೀವಿ. ನಾವೇನು ಶಾಪಿಂದ ಪರ್ಚೇಸ್ ಮಾಡ್ಕೊಂಡು ಬರ್ತೀವಲ್ಲ, ಸೊ ಅದನ್ನು ನಾವು ಸ್ಟಾಕ್ ಸೆಟಪ್ ಅಂತೇಳಿ ಕರಿತೀವಿ, ರೈಟ್. ಸೊ ನಾನಿಲ್ಲಿ ಸ್ಟಾಕ್ ಸೆಟಫನ್ನು ನಾನು ಕ್ರಿಯೇಟ್ ರೆಕ್ಟ್ಯಾಂಗ್ಯುಲರ್ ಸ್ಟಾಕ್ ಆಪ್ಷನ್ಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿರುವಂತಹ ಒಂದು ಆಪ್ಷನ್ಸ್ ನೋಡಿ, ಇಲ್ಲಿ ಸೆಲೆಕ್ಟ್ ಆಲ್ ಸಾಲಿಡ್ ಎಂಟಿಟೀಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಲ್ಲ ಎಂಟಿಟಿ ಸೆಲೆಕ್ಟ್ ಆಗುತ್ತೆ. ದೆನ್ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಸ್ಟಾಕ್ ಸೆಟಪ್ ಅನ್ನೋದು ಕ್ರಿಯೇಟ್ ಆಗಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇದರ ಒಂದು ಹೈಟ್ 127 ಇಂಟು 25 ಥಿಕ್ನೆಸ್ ಇರೋದು, ರೈಟ್. ಸೊ ಡಿಸ್ಕಷನ್ ಮಾಡ್ಕೊತ ಹೋಗೋಣ CNC ಪ್ರೋಗ್ರಾಮ್ ಹೇಗೆ ಮಾಡೋದು ಅಂತೇಳಿ. ಸೊ ಇವತ್ತು ನಾವು ರಫಿಂಗ್ ಆಪ್ರೇಷನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ 1 by 1 ವೀಡಿಯೋಸ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ನಾನು ಪರ್ಸ್ನಲ್ ರೀಸನ್ಗೋಸ್ಕರ ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ, ರೈಟ್. ಸೊ ಪಾಕೆಟ್, ಸೊ ನಾನು ರಫಿಂಗಲ್ಲಿ ಪಾಕೆಟನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಪಾಕೆಟ್ ಸೆಲೆಕ್ಷನ್ ಮಾಡಿದಾಗ ನೋಡಿ, ಇಲ್ಲಿ ಸೆಲೆಕ್ಟ್ ಸಾಲಿಡ್ ಫೇಸ್ ಸರ್ಫೇಸ್ ಆರ್ ಮೆಶ್ ಅಂತೇಳಿ ನಮಗೆ ಹೇಳ್ತಾ ಇದೆ. ಅಂದರೆ ಸಾಲಿಡ್ ಫೇಸ್ ಆಗಿ ಇಲ್ಲಿ ನಮ್ಮದು ಇವಾಗ ಸಾಲಿಡ್ ಇದೆ. ಸೊ ಅದಕ್ಕೆ ನಾನು ಎಲ್ಲ ಸಾಲಿಡ್ ಫೇಸನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಕೊಡೋಣ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ನೋಡಿ ಕಂಟೈನ್ಮೆಂಟ್ ಅಂತೇಳಿದೆ. ಸೊ ಕಂಟೈನ್ಮೆಂಟ್ ಅಂದರೆ ನಾವು ಯಾವ್ದಾರ ಒಂದು ಲೈನನ್ನು ಸೆಲೆಕ್ಷನ್ ಮಾಡ್ಕೊಂಡೆ ಅದರ ಒಳಗೆ ಟೂಲ್ ಅದನ್ನು ದಾಟಿ ಹೋಗಬಾರ್ದು ಅಂತೇಳಿ. ಸೊ ಕಂಟೈನ್ಮೆಂಟ್ ಅಲ್ಲೇ ಕಟ್ ಹಾಕುತ್ತೆ. ಸೊ ಅದಕ್ಕೆ ಈ ಒಂದು ಲೈನನ್ನು ಸೆಲೆಕ್ಷನ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಮಗೆ ಸ್ಟಾರ್ಟ್ ಪಾಯಿಂಟ್ ಅಂತ ಇದೆ. ಸೊ ಸ್ಟಾರ್ಟ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು, ಸೊ ನೀವು ಟೂಲ್ ಎಲ್ಲಿಂದ ಮೂವ್ಮೆಂಟ್ ಆಗ್ಬೇಕಂತೇಳಿ, ಸೊ ಈ ರೀತಿ ಯಾವ್ದಾರು ಒಂದು ಪಾಯಿಂಟನ್ನು ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಅಲ್ಲಿಂದ ನಮ್ಮ ಪ್ರೋಗ್ರಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಇದು ಬಂದು ನಮಗೆ ಚೈನ್ ಸೆಲೆಕ್ಷನ್ ಬಗ್ಗೆ ಇರುತ್ತೆ. ದೆನ್ ಓಕೆ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು, ನಮಗೆ ಪ್ರೋಗ್ರಾಮ್ನ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಸೊ ಇಲ್ಲಿ ಟೂಲ್ ಪಾತ್ ಪ್ಯಾರಾಮೀಟರ್ಸ್ ಅಂದರೆ ಫಸ್ಟಿಗೆ ನಾವು ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಟೂಲನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಯಾವ ಟೂಲಿಂದ ನಾವು ಆಪ್ರೇಷನ್ ಮಾಡ್ಕೊತಾ ಇದ್ದೀವಿ ಅಂತೇಳಿ. ಸೊ ನೋಡಿ, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ ಇದೆ. ಸೊ ನಮಗಿದ್ದಕ್ಕೆ ಬೇಕಾಗಿರುವಂಥದ್ದು ಫ್ಲ್ಯಾಟ್ ಎಂಡ್ ಮಿಲ್ಲನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ದೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಫ್ಲ್ಯಾಟ್ ಎಂಡ್ ಮಿಲ್ ಸೆಲೆಕ್ಷನ್ ಆದಮೇಲೆ ಇದರ ಒಂದು ಕಟ್ಟರ್ ಡಯಾಮೀಟರ್ ಎಷ್ಟಿದೆ, ಓವರಾಲ್ ಲೆಂತ್ ಎಷ್ಟಿದೆ, ಕಟ್ಟಿಂಗ್ ಲೆಂತ್ ಎಷ್ಟಿದೆ, ಸೊ ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡಿಫಿಕೇಷನ್ ಮಾಡ್ಕೊಳ್ಬೋದು. ಸೊ ಇದಾದಮೇಲೆ ನಿಮಗೆ ಟೂಲ್ನ ನಂಬರ್ ಕೇಳ್ತಾ ಇದೆ, ಲೆಂತ್ ಆಫ್ಸೆಟ್ ಆ್ಯಂಡ್ ಸೊ ಇವೆಲ್ಲವೂ ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫೀಡ್ ರೇಟನ್ನು 1400 ಕೊಡ್ತಾ ಇದ್ದೀನಿ. ಸೊ ಪ್ಲಂಜಿಂಗ್ ಅಂದರೆ ಡೌನ್ ಬರೋದು ಟೂಲ್. ಸೊ 1000 2000 ಆ್ಯಂಡ್ ಸ್ಪಿಂಡಲ್ ಸ್ಪೀಡ್ ಬಂದು 2200 ಕೊಟ್ಟು ಫಿನಿಶ್ ಮಾಡ್ತಾ ಇದ್ದೀನಿ, ರೈಟ್. ಸೊ ನಾವು ಅಲ್ಲಿ ಏನು ಎಡಿಟ್ ಮಾಡಿರ್ತೀವಲ್ಲ, ಸೊ ಪ್ರತಿಯೊಂದು ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಾಂದರೆ ನಾನು ಇಲ್ಲಿ ಕೆಲವೊಂದಿಷ್ಟು ಲೀಸ್ಟ್ ಸೆಲೆಕ್ಟ್ ಲೈಬ್ರರಿ ಟೂಲ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಅದು ಆಟೋಮೆಟಿಕ್ ಆಗಿ ಕೆಲವೊಂದಿಷ್ಟು ಟೂಲ್ ಡಿಫ್ರೆಂಟ್ ಟೈಪ್ ಆಫ್ ಡಯಾಮೀಟರ್, ಡಿಫ್ರೆಂಟ್ ಟೈಪ್ ಆಫ್ ಫೀಡ್ ರೇಟಿಂದ ಒಂದು ಟೂಲ್ ಕೊಡುತ್ತೆ. ಸೊ ನೀವು ಅಲ್ಲಿಂದ ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳಬಹುದು. ಸೊ ಅಗೇನ್ ಟೂಲ್ ಫಿಲ್ಟರ್ ಅಂತೇಳಿ ಆಪ್ಷನ್ಸ್ ಇದೆ. ಸೊ ಈ ಟೂಲ್ ಫಿಲ್ಟ್ರಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ ನೋಡಿ, ಎಂಡ್ ಮಿಲ್ ಮತ್ತು ರೌಂಡ್ ಇರೋದು, ನಮಗೆ ಬುಲ್ ಎಂಡ್ ಮಿಲ್ ಆಗಿರಲಿ, ಫೇಸ್ ಮಿಲ್ ಆಗಿರಲಿ, ಸೊ ಪ್ರತಿಯೊಂದು ನಮಗಿಲ್ಲಿ ಆಪ್ಷನ್ಸ್ ತೋರಿಸಿದ್ದಾನೆ. ಸೊ ನಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ಆ ಒಂದು ಟೂಲ್ಗೆ ಸಂಬಂಧಪಟ್ಟಂತಹ ಟೂಲ್ ಲೈಬ್ರರಿಯಲ್ಲಿ ಡಿಫ್ರೆಂಟ್ ಡಯಾಮೀಟರ್ ಟೂಲ್ಸ್ ಎಲ್ಲ ತೋರಿಸುತ್ತೆ, ರೈಟ್. ಸೊ ಇದಾದಮೇಲೆ ನಮಗಿಲ್ಲಿ ಕೂಲಂಟ್ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿಂದ ನೀವು ಕೂಲಂಟನ್ನು ಬೇಕಿದ್ರೆ ಆನ್ ಮಾಡ್ಬೋದು, ರೈಟ್. ಸೊ ಇದಿಷ್ಟು ನಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಕಾಮೆಂಟಲ್ಲಿ ಬೇಕಿದ್ರೆ ನೀವು ರಫಿಂಗ್ ಅಂತೇಳಿ ಟೈಪ್ ಮಾಡ್ಕೊಂಡ್ರೆ ನಿಮಗೆ ಪ್ರೋಗ್ರಾಮಲ್ಲಿ ನಾವು ಇಲ್ಲಿ ಏನು ಟೈಪ್ ಮಾಡಿರ್ತೀವಲ್ಲ, ಕಾಮೆಂಟ್ ಕೊಟ್ಟಿರ್ತೀವಲ್ಲ, ಸೊ ಅದು ಕೂಡ ನಮಗೆ ಡಿಸ್ಪ್ಲೇ ಆಗುತ್ತೆ, ರೈಟ್. ಸೊ ಇದಾದಮೇಲೆ ಪ್ಲೇನ್ಸ್ ಪ್ರತಿಯೊಂದು ನಾವು 3 ಆಕ್ಸಿಸ್ ಮಾಡ್ತಾ ಇದ್ದರೆ ಟಾಪಲ್ಲಿ ಇರಬೇಕು ಪ್ರತಿಯೊಂದು. ಸೊ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊತೀನಿ. ಸೊ ಇದಿಷ್ಟು ಪಾಯಿಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಟೂಲ್ ಪ್ಯಾರಾಮೀಟರ್ಸಲ್ಲಿ, ರೈಟ್. ಆ್ಯಂಡ್ ಸ್ಪಿಂಡಲ್ ಡೈರೆಕ್ಷನ್ ಇದೆ, ಕ್ಲಾಕ್ ವೈಸನ್ನು ಸೆಲೆಕ್ಷನ್ ಮಾಡ್ಕೊತೀನಿ. ನೆಕ್ಸ್ಟ್ ಸರ್ಫೇಸ್ ಪ್ಯಾರಾಮೀಟರ್, ರೈಟ್. ಈ ಒಂದು ಸರ್ಫೇಸ್ ಪ್ಯಾರಾಮೀಟ್ರಲ್ಲಿ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಕ್ಲಿಯರೆನ್ಸ್ ಅಂದರೆ ಏನು, ರಿಟ್ರಾಕ್ಷನ್ ಅಂದರೆ ಏನು, ಫೀಡ್ ಪ್ಲೇನ್ ಅಂದರೆ ಏನು, ಪ್ರತಿಯೊಂದು ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದಕ್ಕೆ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೀವು ಕಂಪಲ್ಸರಿ ವಾಚ್ ಮಾಡಿ. ಸೊ ರಿಟ್ರಾಕ್ಷನ್ ಅಂದರೆ ಇಲ್ಲಿಂದ ಡಿಸ್ಟೆನ್ಸ್, ಇದಾದಮೇಲೆ ಫೀಡ್ ಪ್ಲೇನ್ ಕೊಟ್ಟಿದ್ದಾನೆ. ಸೊ ಫೀಡ್ ಪ್ಲೇನ್ ನಾನು ಇಲ್ಲಿ ಎಲ್ಲ ಪ್ರತಿಯೊಂದು ಆಬ್ಸಲ್ಯೂಟಲ್ಲಿ ನಾನು ವ್ಯಾಲ್ಯೂಸನ್ನು ಕೊಟ್ಟಿದ್ದೀನಿ.
ಟಾಪ್ ಆಫ್ ದ ಸ್ಟಾಕ್ ಅಂದರೆ ನಮ್ಮ ಮಾಡೆಲ್ಗಿಂತ ಮೇಲ್ಗಡೆ ಸ್ವಲ್ಪ 1 mm 2 mm ನಮಗೆ ಸ್ಟಾಕ್ ಬೇಕಂದರೆ ಅಲ್ಲಿಂದ ಕೂಡ ನಾವು ಮೂವ್ಮೆಂಟ್ ಮಾಡ್ಕೊಳ್ಳಬಹುದು. ನೆಕ್ಸ್ಟ್ ಟಿಪ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಸೊ ಇಲ್ಲಿ ನಮಗೆ ಸ್ಟಾಕ್ ಮೇನ್ ಇಂಪಾರ್ಟೆಂಟ್ ನೋಡಿ. ವಾಲ್ ಫ್ಲೋರ್ ಅಂತೇಳಿ ನಮಗೆ 2D ಇತ್ತು, ಬಟ್ ಇಲ್ಲಿ ಡ್ರೈವ್ ಅಂತೇಳಿದೆ. ಸೊ 0.2 ಕೊಟ್ಟರೆ ನಮಗೆ ವಾಲ್ ಮತ್ತು ಫ್ಲೋರಲ್ಲಿ ನಮಗೆ 0.2ನೇ ಇರುತ್ತೆ. ಸೊ ಇದಾದಮೇಲೆ ನಮ್ಮ ಟೂಲ್ ನಾವು ಕಂಟೈನ್ಮೆಂಟ್ನ ಇನ್ಸೈಡಲ್ಲಿ ಮೂವ್ಮೆಂಟ್ ಆಗಬೇಕಾ ಅಥವಾ ಸೆಂಟ್ರಲ್ ಮೂವ್ಮೆಂಟ್ ಆಗಬೇಕಾ ಅಥವಾ ಔಟ್ಸೈಡಲ್ಲಿ ಮೂವ್ಮೆಂಟ್ ಆಗಬೇಕಂತೇಳಿ. ಸೊ ಸಪೋಸ್ ನಾವು ಇನ್ಸೈಡ್ ಮತ್ತು ಔಟ್ಸೈಡ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇಲ್ಲಿ ಅಡಿಷನಲ್ ಆಫ್ಸೆಟ್ ಅಂತೇಳಿ ಕೂಡ ಒಂದು ಆಪ್ಷನ್ಸ್ ನಮಗೆ ಆಕ್ಟಿವ್ ಆಗುತ್ತೆ, ರೈಟ್. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ರಫ್ ಪ್ಯಾರಾಮೀಟರ್. ಸೊ ನಮಗೆ ಇಲ್ಲಿ ಟೋಟಲ್ ಟಾಲರೆನ್ಸ್ ಇದೆ. ಸೊ ಅದನ್ನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ನಮಗೆ ಮ್ಯಾಕ್ಸಿಮಮ್ ಸ್ಟೆಪ್ ಡೌನ್. ಸೊ ಸ್ಟೆಪ್ ಡೌನ್ ಅಂದರೆ ನಮಗೆ ಜೆಡ್ಡಲ್ಲಿ ಟೂಲ್ ಎಷ್ಟು ಮೂವ್ಮೆಂಟ್ ಆಗಬೇಕಂತೇಳಿ. ಸೊ ನಾನು ಪ್ರತಿಯೊಂದು ಪಾಸಲ್ಲಿ 1 mm ಅಂತೇಳಿ ಕೊಟ್ಟಿದ್ದೀನಿ. ಸೊ 1 ಕೊಟ್ಟರೆ ಪ್ರತಿಯೊಂದು ಸಲ 1 ಆಗುತ್ತೆ, ರೈಟ್. ಜೆಡ್ಡಲ್ಲಿ 1 mm ಮೂವ್ಮೆಂಟ್ ಆಗುತ್ತೆ. ಕ್ಲೈಂಬ್ ಕನ್ವೆನ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಎಂಟ್ರಿ ಆಪ್ಷನ್ಸಲ್ಲಿ ನಾನು ಎಂಟ್ರಿ ಹೆಲಿಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಟೂಲ್ ಹೆಲಿಕ್ಸ್ ಟೈಪಲ್ಲಿ ಮೂವ್ಮೆಂಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಪ್ಯಾರಾಮೀಟರ್ಸ್ ನಮಗೆ ಇಲ್ಲಿ ಓಪನ್ ಆಗುತ್ತೆ. ರೇಡಿಯಸ್ ಎಷ್ಟಿರಬೇಕು, ಜೆಡ್ ಕ್ಲಿಯರೆನ್ಸ್ ಎಷ್ಟಿರಬೇಕು, ಮ್ಯಾಕ್ಸಿಮಮ್ ರೇಡಿಯಸ್ ಎಷ್ಟಿರಬೇಕು, ಮಿನಿಮಮ್ ಪ್ರತಿಯೊಂದು ನಮಗೆ ಓಪನ್ ಆಗುತ್ತೆ. ಸೊ ನಾನು ಇಲ್ಲಿ ಫಾಲೋ ಬೌಂಡ್ರಿನ ಆಫ್ ಮಾಡ್ಕೊಳ್ಳಿ. ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಆಫ್ ಮಾಡ್ಕೊತೀನಿ, ರೈಟ್. ಸೊ ಇದಾದಮೇಲೆ ಫಸ್ಟಿಗೆ ನಾವು ಎಂಟ್ರಿ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊತೀನಿ. ಸೊ ನಮಗೆ ಇದು ಆಪ್ಷನ್ಸ್. ಪ್ಲಂಜ್ ಔಟ್ಸೈಡ್ ಬಂದು ನಮಗೆ ಔಟ್ಸೈಡ್ ಪಾಕೆಟಲ್ಲಿ ಯೂಸ್ ಆಗುತ್ತೆ. ಸೊ ಇವೆರಡು ಆಪ್ಷನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಸೊ ಆದಮೇಲೆ ನಮಗೆ ಕಟ್ ಡೆಪ್ಸ್. ಸೊ ಕಟ್ ಡೆಪ್ತಲ್ಲಿ ನಮಗೆ ಆಬ್ಸಲ್ಯೂಟ್ ಮತ್ತು ಇನ್ಕ್ರಿಮೆಂಟಲ್ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇವೆಲ್ಲವೂ ನಮ್ಗೆ ಅಷ್ಟೊಂದು ಏನು ಇಂಪಾರ್ಟೆಂಟ್ ಆಗಂಗಿಲ್ಲ. ಸಮ್ ಟೈಮ್ಸ್ ನಮಗೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಯೂಸ್ ಆಗುತ್ತೆ, ಬಟ್ ಇವೆಲ್ಲ ನಿಮಗೆ ಇವಾಗ ಅವಶ್ಯಕತೆ ಏನಿಲ್ಲ. ಸೊ ಅದಕ್ಕೆ ನಾನು ಇವೆಲ್ಲ ಟಾಪಿಕನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ಓಕೆ, ಇದೇನು ಬೇಕಾಗಿಲ್ಲ. ನೆಕ್ಸ್ಟ್ ನಮಗೆ ಮೇನ್ ಇಂಪಾರ್ಟೆಂಟು ಪಾಕೆಟ್ ಪ್ಯಾರಾಮೀಟರ್ಸ್. ಪಾಕೆಟ್ ಪ್ಯಾರಾಮೀಟರ್ಸಲ್ಲಿ ನಮಗಿಲ್ಲಿ ರಫ್ ಯಾವ ರೀತಿ ಬೇಕಂತೇಳಿ ಕೇಳ್ದಾನೆ. ನಾನು ಟ್ರೂ ಸ್ಪೈರಲ್ ತೊಗೊತೀನಿ. ಸೊ ಟ್ರೂ ಸ್ಪೈರಲ್ ನಮಗೆ ಜಾಸ್ತಿ ಟೈಮ್ ಸೇವ್ ಮಾಡುತ್ತೆ. ಸೊ ಇದಾದಮೇಲೆ ನಮಗೆ ಸ್ಟೆಪ್ ಓವರ್ ಅಂದರೆ XY ಮೂವ್ಮೆಂಟ್ ಎಷ್ಟು ಇರಬೇಕಂತೇಳಿ 60% ಕೊಟ್ಟಿದ್ದೀನಿ, ರೈಟ್. ಸೊ ಇದಾದಮೇಲೆ ನಾನು ಫಿನಿಷಿಂಗನ್ನು ಆಫ್ ಮಾಡ್ಕೊತೀನಿ. ಸೊ ಫಿನಿಷಿಂಗ್ ಆಫ್ ಮಾಡ್ಕೊಂಡ್ರೆ ಯಾವ ರೀತಿ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ, ರೈಟ್. ಸೊ ನೋಡಿ, ಫಿನಿಷಿಂಗ್ ಆಫ್ ಮಾಡಿದಾಗ ನಮಗೆ ಈ ರೀತಿ ಒಂದು ಎರರ್ ಬರುತ್ತೆ. ಅಂದರೆ ಬಾಟಮಲ್ಲಿ ಲಾರ್ಜ್ ಅಮೌಂಟ್ ಆಫ್ ಮಟೀರಿಯಲ್ ಒಂದು ರಿಮೂವ್ ಆಗುತ್ತೆ ಅಂತೇಳಿ ಹೇಳ್ತಾ ಇದೆ. ಸೊ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಕೊಡಿ, ಅದೇನು ಪರವಾಗಿಲ್ಲ. ಸೊ ಇದಾದಮೇಲೆ ನಮಗೆ ಇಲ್ಲಿ ಟೂಲ್ ಪಾತ್ ಅನ್ನೋದು ಜನ್ರೇಟ್ ಆಗಿ ಬರುತ್ತೆ. ಸೊ ನಮಗಿಲ್ಲಿ ಫಿನಿಷಿಂಗ್ ನಮ್ಗೆ ಸೆಲೆಕ್ಷನ್ ಮಾಡಲಿಕ್ಕೆ ಒಂದು ಪ್ರಾಬ್ಲಮ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ನೀವು ಅದನ್ನು ಇಲ್ಲೇ ಅಬ್ಸರ್ವ್ ಮಾಡ್ಬೋದು. ಅಬ್ಸರ್ವ್ ಮಾಡಿ ನೀವು ಕಾಮೆಂಟಲ್ಲಿ ಮಾಡಿ, ರೈಟ್. ನಾನು ಝೂಮ್ ಮಾಡಿ ತೋರಿಸ್ತೀನಿ, ರೈಟ್, ನೋಡ್ಬೋದು. ಸೊ ಈ ರೀತಿ ನಾವು ಸಿಂಪಲಾಗಿ ಈ ಒಂದು ರಫಿಂಗ್ ಆಪ್ಷನ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ ಅದನ್ನು ನಿಮಗೆ 3Dಯಲ್ಲಿ ಆ್ಯನಿಮೇಷನ್ ಮಾಡಿದಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಸೊ ನಾವು ಲೆಸ್ 3Dಗೆ ಮೂವ್ಮೆಂಟ್ ಮಾಡ್ತೀನಿ. ಓಕೆ. ಸೊ ಇವಾಗ ನೋಡಿ, 3Dಯಲ್ಲಿ ಬಂದು ನಾನು ಟೂಲನ್ನು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಮಿಡ್ಲಲ್ಲಿ ನನಗೆ ಕರೆಕ್ಟ್ ರೌಂಡ್ ಸೇಫ್ ಅನ್ನೋದು ಫಾರ್ಮ್ ಆಗಿಲ್ಲ. ಸೊ ಯಾಕೆ ಫಾರ್ಮ್ ಆಗಿಲ್ಲ ಅಂದರೆ ಅಲ್ಲಿ ನಮಗೆ ಟೂಲ್ ಪಾತ್ ಅನ್ನೋದು ಜನ್ರೇಟ್ ಆಗಿಲ್ಲ, ರೈಟ್. ಸೊ ನೋಡಿ, ಟೂಲ್ ನಮಗೆ ಈ ರೀತಿ ಇಲ್ಲಿ ಏನು ಮಟೀರಿಯಲ್ ಇದೆಯಲ್ಲ, ಸೊ ಅಲ್ಲಿ ನಮಗೆ ಟೂಲ್ ಅನ್ನೋದು ಮೂವ್ಮೆಂಟ್ ಆಗಿಲ್ಲ. ಸೊ ಅದಕ್ಕೆ ನಮಗೆ ಅಲ್ಲಿ ಮಟೀರಿಯಲ್ ಅನ್ನೋದು ರಿಮೂವ್ ಆಗ್ತಾಯಿಲ್ಲ. ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ ಅಲ್ಲಿ ಫಿನಿಷಿಂಗ್ ಆಪ್ರೇಷನ್ ಸೆಲೆಕ್ಷನ್ ಮಾಡ್ಕೊಬೇಕು, ಇಲ್ಲಾಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಚೇಂಜ್ ಮಾಡ್ಕೊಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ, ರೈಟ್. ಸೊ ಅವೆಲ್ಲ ನಮಗೆ ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ನಾನು ಇವಾಗ ಜಸ್ಟ್ ಫಿನಿಷಿಂಗ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಫಿನಿಷಿಂಗಲ್ಲಿ ನೀವು ಬೇಕಿರೋ ಲೀಡ್ ಇನ್ ಲೀಡ್ ಔಟ್ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಲಾಟ್ ಆಫ್ ವೀಡಿಯೋಸಲ್ಲೆಲ್ಲ ಡಿಸ್ಕಷನ್ ಮಾಡಿದ್ದೀವಿ, ರೈಟ್. ಸೊ ಇದಾದಮೇಲೆ ನಮಗಿಲ್ಲಿ ಕಾಂಪೆನ್ಸೇಷನ್ ಟೈಪ್ ಇದೆ, ಕಂಪ್ಯೂಟರ್ ಅಂತಿದೆ. ಸೊ ನೀವು ಫಿನಿಷಿಂಗಲ್ಲಿ ಫೀಡ್ ರೇಟ್ ಮತ್ತು ಸ್ಪಿಂಡಲ್ ಸ್ಪೀಡನ್ನು ಕೂಡ ನೀವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು, ರೈಟ್. ಸೊ ನೋಡಿ, ಕಂಪ್ಯೂಟರ್ ವಿಯರ್ ಆ್ಯಂಡ್ ರಿವರ್ಸ್ ವಿಯರ್ ಅಂತ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಫಿನಿಷಿಂಗ್ ಪ್ರತಿಯೊಂದು ಆಪ್ಷನ್ಸ್ ಕೂಡ ನೀವು ಇಲ್ಲಿಂದ ಮಾಡಿಫಿಕೇಷನ್ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಜಸ್ಟ್ ಫಿನಿಷಿಂಗನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೋಡೋಣ ಸರ್ಕಲ್ ಫಾರ್ಮ್ ಆಗುತ್ತಿಲ್ಲ ಅಂತೇಳಿ ನೋಡ್ಕೊಬೇಕು. ಸೊ ನನಗೂ ಗೊತ್ತಿರೋಂಗಿಲ್ಲ, ರೈಟ್. ಒಂದ್ಸಲಿ ಟೂಲ್ ಪಾತ್ ನೋಡಿ, ಇವಾಗ ರೌಂಡ್ ಶೇಪ್ ನಮಗೆ ಟೂಲ್ ಮೂವ್ಮೆಂಟ್ ಆಗಿರುವಂತಹ ಟೂಲ್ ಪಾತ್ ನಮಗೆ ಕಾಣ್ತಾ ಇದೆ. ಸೊ ಇಟ್ ಮೀನ್ಸ್ ನಮಗೆ ಇವಾಗ ಕರೆಕ್ಟಾಗಿ ಬರುತ್ತೆ ಅಂತೇಳಿ. ಸೊ ಇನ್ನೊಮ್ಮೆ 3Dಗೆ ಸ್ವಿಚ್ ಮಾಡ್ತೀನಿ, ನೋಡೋಣ ಕರೆಕ್ಟಾಗಿ ಬರುತ್ತಿಲ್ಲ ಅಂತೇಳಿ ನೋಡೋಣ. ಸೊ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸಪೋಸ್ ಇಲ್ಲಿ ಬಂದಿಲ್ಲ ಅಂದರೆ ನೀವು ಅಗೇನ್ ಸ್ಟಾರ್ಟ್ ಪಾಯಿಂಟ್ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಕಂಟೈನ್ಮೆಂಟ್ನ ಡೈರೆಕ್ಷನ್ ಚೇಂಜ್ ಮಾಡಬೇಕು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ, ಒಂದೇ ಥರ ಅಂತಿಲ್ಲ, ಒಂದೇ ಸೊಲ್ಯೂಷನ್ ಅಂತ ಕೂಡ ಇಲ್ಲ. ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಪ್ರತಿಯೊಂದು ಐಡಿಯಾ ಅನ್ನೋದು ಬರುತ್ತೆ, ರೈಟ್. ಸೊ ಐ ಥಿಂಕ್ ನಿಮಗೆ ಈ ಒಂದು ಪಾಕೆಟ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಹಾಗೆ ನೋಡ್ತಾ ಇದ್ದೀರಾ, ರೈಟ್. ಸೊ ಇವಾಗ ಒಂದ್ಸಲಿ 3Dಯಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಪಾಸಲ್ಲಿ ರಿಮೂವ್ ಆಗಿಲ್ಲ, ಸೆಕೆಂಡ್ ಪಾಸಲ್ಲಿ ಕೂಡ ಅಬ್ಸರ್ವ್ ಮಾಡೋಣ. ನೋಡಿ, ಇವಾಗ ರೌಂಡ್ ಶೇಪ್ ಅನ್ನೋದು ನಮಗೆ ಫಾರ್ಮ್ ಆಗಿ ಬಂತು. ಸೊ ಅಂದರೆ ನಮಗೆ ಇವಾಗ ಈ ಮಾಡೆಲ್ ರನ್ ಆಗ್ತಾ ಇರೋದು ಪರ್ಫೆಕ್ಟ್ ಆಗಿದೆ ಅಂತೇಳಿ, ರೈಟ್. ಸೊ ಇದಕ್ಕೆ ನೀವು ಬೇಕಿದ್ರೆ ಡೆಪ್ತ್ ಆಫ್ ಕಟ್, ಸೊ ಇವಾಗ ಸ್ಟೆಪ್ ಓವರ್ ಕಡಿಮೆ ಕೊಡ್ತೀನಿ ಅಂದರೆ ಡೆಪ್ತ್ ಆಫ್ ಕಟ್ ಜಾಸ್ತಿ ಕೊಡಿ, ZL ಜಾಸ್ತಿ ಕೊಡಿ. ಸೊ ಈ ರೀತಿ ನಮಗೆ ಫೈನಲ್ ಜಾಬ್ ಅನ್ನೋದು ಔಟ್ಪುಟ್ ಬರುತ್ತೆ.
ಸೊ ಇದನ್ನು ರಫಿಂಗ್ ಕೂಡ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ರಫಿಂಗ್ ಆಗಿರಲಿ ಮತ್ತು ಸೈಡ್ ವಾಲಲ್ಲಿ ಯಾವ ರೀತಿ ಮಟೀರಿಯಲ್ ರಿಮೂವ್ ಮಾಡಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಎಲ್ಲ ಇದೆ, ಡಿಸ್ಕಷನ್ ಮಾಡ್ಕೊಂಡು ಹೋಗೋಣಂತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.